ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರೋವಂಥ ಒಂದು ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಆದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಈ ಥರ ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ತಡ ಮಾಡದೆ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ 2 ಸರಿ ನಾನು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಇದು 3 ಸ್ಟೆಪ್ ಡಿಸೈನು, ಆದರೆ ತುಂಬ ಈಸಿಯಾಗಿ ಹಾಕ್ಬೋದು. ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ವಿಡಿಯೋನ ಕಡೆ ತನಕ ನೋಡಿ, ಮಧ್ಯ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಇದು 3 ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ನೀವು ಮಧ್ಯ ಸ್ಕಿಪ್ ಮಾಡಿದ್ರೆ ಮತ್ತೆ ಅರ್ಥ ಆಗೋದು ಕಷ್ಟ ಆಗುತ್ತೆ. ಈಗ ನಾನಿಲ್ಲಿ ಬೇಸ್ ಲೈನನ್ನು ಹಾಕ್ತಾಯಿದ್ದೀನಿ. 2 ಸರಿ ಸಿಂಗಲ್ ಕ್ರೋಶೆ ಆದಮೇಲೆ ದಾರಾನ ಮೇಲಕ್ಕೆ ಮಾಡಿ ಒಂದು ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡೋದು ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ತಾಯಿದ್ದೀನಿ. ಅದರ ಪಕ್ಕದಲ್ಲೇ ಇನ್ನೊಂದು ಸರಿ ನಾನು ಸಿಂಗಲ್ ಕ್ರೋಶೆಯನ್ನು ಹಾಕ್ತಾಯಿದ್ದೀನಿ. ಇದು ಈ ಥರ 2 ಸರಿ ಹಾಕೋದ್ರಿಂದ ಡಿಸ್ಟೆನ್ಸ್ ಓವರ್ಲ್ಯಾಪ್ ಆಗೋಲ್ಲ, ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಈಗ ನಾನಿಲ್ಲಿ 2 ಚೈನನ್ನು ಹಾಕ್ಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ಅಂತ ಮೆಷರ್ ಮಾಡಿ ನೋಡ್ತೀನಿ. ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೂ ಒಂದು ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ನೀವು ಈಚ್ ಆ್ಯಂಡ್ ಎವ್ರಿ ಟೈಮ್ ಈ ಥರ ಮೆಷರ್ ಮಾಡಿ ನೀವು ಲಾಕ್ ಮಾಡೋದ್ರಿಂದ ಸುಕ್ಕು ಬರೋದಿಲ್ಲ, ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಈಗ 2 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಈಗ ಸೆಕೆಂಡ್ ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಅದು ಕೂಡ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತೀನಿ. ಪಕ್ಕದಲ್ಲಿ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆಯನ್ನು ನಾನೆಲ್ಲ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶೆ, ನೆಕ್ಸ್ಟ್ 1 ಬೀಡು, ಅದ್ರ ಪಕ್ಕ 2 ಸಿಂಗಲ್ ಕ್ರೋಶೆ, ನೆಕ್ಸ್ಟ್ 2 ಚೈನು, ಮತ್ತು 2 ಸಿಂಗಲ್ ಕ್ರೋಶೆ, 1 ಬೀಡು, 2 ಸಿಂಗಲ್ ಕ್ರೋಶೆ. ಇದೇ ಸ್ಟೆಪ್ಸ್ನ ನಾನು ಮುಂದೆನೂ ಕಂಟಿನ್ಯೂ ಮಾಡ್ತಾ ಹೋಗ್ತಾಯಿದ್ದೀನಿ. ನೀವು ಎಂಡ್ವರೆಗೂ ಕೂಡ ಇದೇ ರೀತಿಯೇ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಈಗ 1 ಬೀಡ್ ಆದಮೇಲೆ ಮತ್ತೆ 2 ಚೈನ್ ಹಾಕಿ 2 ಸರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತೀನಿ. ಈಗ ಮತ್ತೆ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಆಲ್ಟರ್ನೇಟಿವ್ ಆಗಿ 1 ಬೀಡು 2 ಚೈನು ಮತ್ತು 1 ಬೀಡು 2 ಚೈನು, ಈ ಥರ ಸಿಂಗಲ್ ಕ್ರೋಶೆ 2 ಸರಿ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಬೇಸ್ ಲೈನ್ನ ನೀವು ಆದಷ್ಟು ಪರ್ಫೆಕ್ಟಾಗಿ ಹಾಕ್ಕೊಂಡ್ರೆ ಮೇಲಿನ ಡಿಸೈನು ತುಂಬ ನೀಟ್ ಫಿನಿಶ್ ಬರುತ್ತೆ. ಮತ್ತು ಎಲ್ಲೂ ಒಂಥರ ಸುಕ್ ಥರ ಕಾಣಿಸಲ್ಲ. ನೋಡಿ ಈಗ ಎಂಡಿಗೆ ಬಂದಿದ್ದೀನಿ. ಎಂಡಲ್ಲಿ ಕೂಡ 1 ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕನ್ನು ಮಾಡಿ ನೆಕ್ಸ್ಟು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗಲೂ ಕೂಡ ನಾನು ಎಂಡಲ್ಲೂ 2 ಸರಿ ಸಿಂಗಲ್ ಕ್ರೋಶೆಯನ್ನೇ ಹಾಕೋತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ನಾನು ಇಲ್ಲಿ ಥ್ರೆಡ್ಡನ್ನು ಕಟ್ ಮಾಡ್ತಾಯಿಲ್ಲ. ನೋಡಿ ಹೀಗೆ ನೀಡಲ್ ಮೇಲೆ ಹಾಗೆ ಥ್ರೆಡ್ಡನ್ನು ಇಟ್ಕೊಂಡಿರ್ತೀನಿ. ಈ ಡಿಸೈನ್ಗೆ ಥ್ರೆಡ್ಡನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಹ್ಯಾಂಡಲ್ ಮಾಡಿಕೊಂಡು ಥ್ರೆಡ್ನ ರಿವರ್ಸ್ ಸೈಡ್ಗೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಸೊ ರಿವರ್ಸ್ ಸೈಡ್ಗೆ ಟರ್ನ್ ಮಾಡ್ಕೊಂಡ್ಮೇಲೆ ಈಗ ನಾನು 4 ಸಾರಿ ಚೈನನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ 3 ಚೈನ್ಸ್ ಕೂಡ ಹಾಕೋಬೋದು. ನಾನು ಸ್ವಲ್ಪ ಡಿಸೈನ್ ಬ್ರಾಡಾಗಿ ಬರಲಿ ಅಂತ 4 ಚೈನನ್ನು ಹಾಕಿ ನೀಡಲ್ ಮೇಲೆ 1 ಸರಿ ದಾರನ ಸುತ್ತಕೊಂಡು ಬೀಡ್ ಪಕ್ಕ ಇದೆಯಲ್ಲ 2 ಚೈನ್ ಹಾಕಿರ್ತೀವಿ ನೋಡಿ, 1 ಬೀಡು ಮತ್ತು 2 ಚೈನ್ ಹಾಕಿರ್ತೀವಲ್ವ, ಆ ಚೈನ್ ಇರೋ ಗ್ಯಾಪಲ್ಲಿ ನೀಡಲ್ನ ತೋರಿಸಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು 1 ಸರಿ ಲಾಕು, ಇನ್ನೆರಡು ರಿಂಗನ್ನು 1 ಸರಿ ಲಾಕ್ ಮಾಡ್ಕೊತೀನಿ. ಇದು 1 ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಈಗ 2 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ 2 ಚೈನ್ ಗ್ಯಾಪ್ ಏನು ಹಾಕ್ಕೊಂಡಿರ್ತೀವಿ ಅಲ್ಲಿ ನೀಡಲ್ನ ಹಾಕಿ ದಾರಾನ ಎಳ್ಕೊಂಡು ಬಂದು ಇನ್ನೊಂದು ಡಬಲ್ ಕ್ರೋಶೆಯನ್ನು ಮಾಡ್ಕೋತೀನಿ. ಫ್ರೆಂಡ್ಸ್ ಇನ್ನೊಂದು ಸರಿ ಅಬ್ಸರ್ವ್ ಮಾಡಿ, 4 ಚೈನ್ಸ್ನ ಹಾಕೋತೀನಿ. ನೀಡಲ್ ಮೇಲೆ 1 ಸರಿ ದಾರಾನ ಸುತ್ತಕೊಂಡು 2 ಚೈನ್ ಏನು ಹಾಕ್ಕೊಂಡಿರ್ತೀವಿ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರಾನ ಎಳ್ಕೊಂಡು ಬಂದು 2 ರಿಂಗನ್ನು 1 ಸರಿ ಲಾಕು, ಇನ್ನೆರಡು ರಿಂಗನ್ನು 1 ಸರಿ ಲಾಕು, 1 ಡಬಲ್ ಕ್ರೋಶೆ. ನೆಕ್ಸ್ಟ್ ಈಗ ಇಲ್ಲಿ 2 ಚೈನನ್ನು ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ 1 ಸರಿ ದಾರಾನ ಸುತ್ತಕೊಂಡು ಸೇಮ್ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರಾನ ಎಳ್ಕೊಂಡು ಬಂದು ಇನ್ನೊಂದು ಡಬಲ್ ಕ್ರೋಶೆನ ಹಾಕೋಬೇಕು. ಮತ್ತು ಈಗ 4 ಚೈನನ್ನು ಹಾಕೋಬೇಕು.
ಮತ್ತು ನೀಡಿನ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ಬೀಡ್ ಪಕ್ಕದಲ್ಲಿ ನಾವು ಆಲ್ಟರ್ನೇಟಿವ್ ಆಗಿ ಒಂದು ಬೀಡ್ ಆದಮೇಲೆ 2 ಚೈನ್ ಹಾಕಿರ್ತೀವಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಡಬಲ್ ಕ್ರೋಶನ್ ವರ್ಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ 2 ಚೈನನ್ನು ಹಾಕಿ ಸೇಮ್ 2 ಚೈನ್ ಗ್ಯಾಪಲ್ಲೇ ಒಂದು ಸರಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇನ್ನೊಂದು ಡಬಲ್ ಕ್ರೋಶನ್ ಹಾಕೋತಾ ಇದ್ದೀನಿ. ಮತ್ತು ಈಗ 4 ಚೈನು. ಸೊ ಇದು ಡಿಸೈನ್ ಹೆಂಗೆ ಬರುತ್ತೆ ಅಂದರೆ 4 ಚೈನು, ಒಂದು ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನು, ಮತ್ತೆ 1 ಡಬಲ್ ಕ್ರೋಶೆ, ಮತ್ತೆ 4 ಚೈನು. ಇದೇ ಸ್ಟೆಪ್ಸ್ನ ನೀವು ಎಂಡ್ ತನಕ ರಿವರ್ಸ್ ಸೈಡಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಈ ಸ್ಟೆಪ್ಪನ್ನು ವರ್ಕ್ ಮಾಡ್ತಾ ಆದಷ್ಟು ಕೌಂಟ್ ಮಾಡಿ ವರ್ಕ್ ಮಾಡ್ಕೊಳ್ಳಿ. ನಾನೀಗ ಎಂಡ್ವರೆಗೂ ಇದೇ ಥರ ಸ್ಟೆಪ್ಸ್ನ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಯೂನಿಫಾರ್ಮಿಟಿಯಾಗಿ ಬಂದಿದೆ. ಈ ಥರ ನೀಟಾಗಿ ಬರಬೇಕು ಅಂತಂದರೆ ಕೌಂಟ್ ಮಾಡಿ ಈಕ್ವಲ್ ಡಿಸ್ಟೆನ್ಸಲ್ಲಿ ಹಾಕ್ಕೊಳ್ಳಿ. ಈಗ ನಾನು 3rd ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಬೇರೆ ಕಾಂಟ್ರಾಸ್ಟ್ ಕಲರಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ 2 ಚೈನ್ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ನೀಡಲ್ನ ಹಾಕಿ ಒಂದು ಸರಿ ಲಾಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ 4 ಚೈನ್ಗೂ ಕೂಡ 2 ಸಿಂಗಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ನಾವು 2 ಡಬಲ್ ಕ್ರೋಶೆ ಮಧ್ಯೆ 2 ಚೈನ್ ಏನು ಹಾಕಿರ್ತೀವಿ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರಾನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಸರಿ ಲಾಕು, 2 ರಿಂಗನ್ನು ಇನ್ನೊಂದು ಸರಿ ಲಾಕು, ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 2 ಡಬಲ್ ಕ್ರೋಶೆ ಆಯಿತು. ಮತ್ತು ಈಗ 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 3 ಡಬಲ್ ಕ್ರೋಶೆ ಆಯಿತು. ಮತ್ತು ಈಗ 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ 4 ಡಬಲ್ ಕ್ರೋಶೆನ ವರ್ಕ್ ಮಾಡಿದ್ಮೇಲೆ ಈಗ ನಾನಿಲ್ಲಿ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಸೆಂಟರಲ್ಲಿ. ಸೊ ದಾರನ ಮೇಲಕ್ಕೆ ಮಾಡಿ ಒಂದು ಬೀಡನ್ನು ಇದಕ್ಕೆ ಆ್ಯಡ್ ಮಾಡಿ ಬೀಡ್ ಲಾಕನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಸೇಮ್ 2 ಚೈನ್ ಗ್ಯಾಪ್ ಏನಿರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕಿರ್ತೀವಲ್ಲ, ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಬೀಡ್ ಆದಮೇಲೂ ಕೂಡ ಒಂದು ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈಗ ನಾವು ಹಾಕಿರೋ ಬೀಡ್ಗೆ ಒಂದು ಸಣ್ಣ ಆರ್ಚನ್ನು ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ 3 ಚೈನ್ ಕೂಡ ಹಾಕೋಬೋದು. ನಾನು ಸ್ವಲ್ಪ ಡಿಸೈನ್ ಬ್ರಾಡಾಗಿ ಬರಲಿ ಅಂತ 4 ಚೈನ್ ಹಾಕ್ತಾಯಿದ್ದೀನಿ. ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋ ಸ್ಟಿಚ್ಚಲ್ಲಿ ನೀಡನ್ನು ಹಾಕಿ ದಾರಾನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೊತೀನಿ. ಈಗ ಅದು ಬೀಡ್ ಮೇಲೆ ಒಂದು ಆರ್ಚ್ ಥರ ಬರುತ್ತೆ. ಆ ಆರ್ಚ್ಗೆ ನಾವು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೌಂಟ್ ಏನು ಮುಖ್ಯ ಆಗಲ್ಲ, ನಿಮ್ಗೆ ಆರ್ಚ್ ಫುಲ್ಲು ಕಂಪ್ಲೀಟಾಗಿ ಕವರ್ ಆಗಬೇಕು. ನನಗೆ ಇಲ್ಲಿ ಆರ್ಚ್ ಕವರ್ ಆಗೋಕ್ಕೆ 4 ಸಾರಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ 5 ಕೂಡ ಆಗ್ಬೋದು. ಸೊ ಅಲ್ಲಿ ನಿಮಗೆ ಚೈನ್ ಗ್ಯಾಪ್ ಕಾಣಿಸ್ಬಾರ್ದು. ಕಂಪ್ಲೀಟಾಗಿ ಚೈನ್ ಫಿಲ್ ಆಗೋವರೆಗೂ ಕೂಡ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಆಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರಾನ ಸುತ್ತಕೊಂಡು ಬೇಸ್ ಲೈನು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು 2 ಚೈನ್ ಹಾಕಿರ್ತೀವಿ ಆ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ಬೀಡ್ಗೆ ಲೆಫ್ಟ್ ಸೈಡಲ್ಲಿ 4 ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿರೋದ್ರಿಂದ ಬೀಡ್ಗೆ ರೈಟ್ ಸೈಡಲ್ಲೂ ಕೂಡ 4 ಡಬಲ್ ಕ್ರೋಶೆಗಳನ್ನೇ ವರ್ಕ್ ಮಾಡ್ಕೋಬೇಕಾಗತ್ತೆ. ಡಿಸೈನ್ ಈಕ್ವಲ್ ಆಗಿ ಇರಬೇಕಲ್ಲ, ಸೊ ಹಾಗಾಗಿ ಇಲ್ಲೂ ಕೂಡ 4 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಲಾಸ್ಟ್ ಡಬಲ್ ಕ್ರೋಶೆ, 4th ಡಬಲ್ ಕ್ರೋಶೆ ರೈಟ್ ಸೈಡಲ್ಲಿ. ಸೊ ಈ ರೀತಿ ವರ್ಕ್ ಮಾಡಿದಾಗ ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಒಂದು ಫ್ಲವರ್ ಟೈಪ್, ಟುಲಿಪ್ ಫ್ಲವರ್ ಟೈಪಲ್ಲಿ ಬರುತ್ತೆ ಈ ಥರ ಡಿಸೈನು. ಈಗ ನೆಕ್ಸ್ಟು ನಾವು ಲಾಕ್ ಮಾಡಬೇಕಲ್ಲ, ಸೊ ಅದಕ್ಕೆ ಬೀಡ್ ಮೇಲೆ 4 ಚೈನ್ ಏನು ಹಾಕ್ಕೊಂಡಿರ್ತೀವಿ ಸೆಕೆಂಡ್ ಸ್ಟೆಪ್ಪಲ್ಲಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಡಿಸೈನ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೇಮ್ ಸ್ಟೆಪ್ಸ್ನ ಯೂಸ್ ಮಾಡಿ ನಾನಿಲ್ಲಿ ಸೆಕೆಂಡ್ ಫ್ಲವರ್ನು ಕೂಡ ಹಾಕೋತೀನಿ. ನೋಡಿ ಈ ಥರ ಕ್ಯೂಟಾಗಿರೋ ಒಂದು ಫ್ಲವರ್ ಬರುತ್ತೆ. ನಾನಿಲ್ಲಿ 2 ಫ್ಲವರ್ನ ವರ್ಕ್ ಮಾಡಿದ್ದೀನಿ. ನೀವು ಬೇಕಾದರೆ ಈ 2 ಫ್ಲವರ್ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ, ಅದೇ ಜಾಯಿನ್ ಮಾಡಿರ್ತೀವಲ್ಲ 4 ಚೈನ್ಗೆ,
ಅಲ್ಲಿ ನೀವು ಬೇಕಾದರೆ ಕುಚ್ಚನ್ನು ಕಟ್ಕೋಬೋದು. ನೋಡಿ ಇಲ್ಲಿ 2 ಫ್ಲವರ್ ಮಧ್ಯದಲ್ಲಿ ನೀವು ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಕುಚ್ಚು ಕಟ್ಬೋದು. ಇಲ್ಲಿ ಗ್ರೀನ್ ಕಲರ್ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಆದರೆ ನಾನು ಬಾರ್ಡರ್ ಡಿಸೈನ್ ಪ್ರಿಫರ್ ಮಾಡೋದ್ರಿಂದ ಈ ಡಿಸೈನ್ಗೆ ನಾನು ಕುಚ್ಚನ್ನು ಕಟ್ತಾ ಇಲ್ಲ. ನೀವು ಕುಚ್ಚು ಕಟ್ಟೋದಾದರೆ ಗೋಲ್ಡನ್ ಕಲರು ಅಥವಾ ಕಾಂಟ್ರಾಸ್ಟ್ ಯಾವುದಿರುತ್ತೆ ಅದನ್ನು ಕಟ್ಕೋಬೋದು. 3 ಕಲರ್ಸ್ ಬೇಕಾದರೆ ಗೋಲ್ಡನ್ ಕಟ್ಬೋದು, ಇಲ್ಲ 2 ಕಲರ್ಸಲ್ಲಿ ಕೂಡ ಕಟ್ಕೋಬೋದು. ಈ ಡಿಸೈನ್ಗೆ ಒಂದು 450 to 500 ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸಜೆಷನ್ ತಿಳಿಸಿ. ಥ್ಯಾಂಕ್ ಯು.